ನೋಡಿ ಯಾಕೋ ಹುರ್ಕೊಂತೀರಾ? ತಾಕತ್ತಿದ್ರೆ ನೀವು ಬೆಳೀರೋ. ಯಾಕೆ ನಿಮ್ಗೆ ಬೆಳೆಯಕ್ ತಾಕತ್ತಿಲ್ವಾ? ನಿಮ್ಗೆ ಟ್ಯಾಲೆಂಟ್ ಇಲ್ವಾ? ನಿನ್ ಥರ ಬೆಳೆಯೋದ? ನಿನ್ ಥರ ಬೆಳವಣಿಗೆ ನಮ್ಮ ಮನೆ ನಾಯಿಗೂ ಬೇಡ. ನಿನ್ ಥರ ಉಸಿರುವಳಿ ಆಟ ಆಡಿ ಬೆಳೆಯೋದ್ರದ್ದು ನಮ್ಗಿನ್ನೂ ಬಂದಿಲ್ಲ ಗುರುವೆ. ಪಪ್ಪುಮ ಅಂತೆ ಇನ್ಸ್ಟಾಗ್ರಾಮಲ್ಲೇ ಫಸ್ಟ್ ನೈಟ್ ಮಾಡ್ಕೊಂಬಿಡಿ. ಎಲ್ಲಿಗೆ ಬಂತಪ್ಪ ನಮ್ಮ ಸಮಾಜ? ಇವ್ರಿಗೆಲ್ಲ ಬುದ್ಧಿ ಹೇಳೋರಾದರೂ ಇದಾರಾ ಇಲ್ವಾ ಅಂತ. ಒಬ್ಬೊಬ್ಬರನ್ನೇ ಇಷ್ಟು ದಿವಸ ತಡಿಯೋಕ್ಕಾಗ್ತಾ ಇರಲಿಲ್ಲ. ಇವಾಗ ಮೂರು ಗ್ರಹಗಳು ಒಟ್ಟಿಗೆ ಸೇರ್ಕೊಂಡ್ಬಿಟ್ಟಿದೆ. ಇನ್ನು ನಮ್ಮನ್ನೆಲ್ಲ ಕಾಪಾಡೋದಕ್ಕೆ ಆ ದೇವ್ರೇ ಭೂಮಿಗೆ ಬರಬೇಕು ಅನ್ಸುತ್ತೆ. ಬೆಂಗಳೂರು ಬಗ್ಗೆನೇ ಬೇರೆ ಸ್ಟೇಟಲ್ಲಿ ಹೋಗಿ ಆ ಸ್ಟೇಟ್ ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಬೆಂಗಳೂರನ್ನ ಬೈತಾ ಇದ್ದಾನಲ್ಲ. ನಮ್ಮ ಜನಕ್ಕೆ ಬುದ್ಧಿ ಇಲ್ಲ ಗುರುವೆ. ಯಾರನ್ನ ಬೆಳೆಸ್ಬೇಕು, ಯಾರಿಗೆ ಅವಕಾಶ ಕೊಡಬೇಕು ಅಂತಾನೆ ಗೊತ್ತಿಲ್ಲ. ರೀಲ್ಸ್ ಮಾಡ್ಕೊಂಡು ಸುಮ್ಮನೆ ಇರೋ ಕೆಪರ್ದುಲಿ ಅಂದರೆ ಅಣ್ಣ ಮಾತ್ರ ಸುಮ್ಮನೆ ಇರೋ ಥರ ಕಾಣ್ತಿಲ್ಲ. ಇಷ್ಟು ದಿನ ಅದೇನೋ ಜಿ ಕನ್ನಡ ಹೋಗಿರೋದನ್ನ ಇಟ್ಕೊಂಡು ಓಡಾಡ್ತಾ ಇದ್ದ. ಇವಾಗ ಬಿಡದಿ ರೈತರಿಗೆ ಹೋರಾಟ ಮಾಡ್ತೀನಿ, ಅವ್ರಿಗೆಲ್ಲ ನ್ಯಾಯ ಕೊಡಿಸ್ತೀನಿ ಅಂತ ಓಡಾಡ್ತಾ ಇದ್ದಾನಲ್ಲ. ಇವನಿಗೆ ಯಾವುದರಲ್ಲಿ ಹೊಡಿಯೋದು ಅಂತ. ಅಷ್ಟೇ ಅಲ್ಲ ಗುರುವೆ, ಬಿಗ್ ಬಾಸ್ ಬೇರೆ ಹೋಗೋಕನ್ಸಿದೆ ಈ ಕೆಪರ್ದುಲ್ ಮಂಜನಿಗೆ. ಇದನ್ನೆಲ್ಲ ಡೀಟೇಲ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ಮಂಗಳೂರು ಬನ್ಸ್ ಯೂಟ್ಯೂಬ್ ಚಾನಲ್ಗೆ ಈ ಅಮುಕುಡುಮುಕುನ ಉಸುರುವಳಿ ಅಂದಿದ್ದು ಇವಾಗ ನಿಜ ಅನ್ನಿಸ್ತಾ ಇದೆ. ಯಾಕಂದ್ರೆ ಅಣ್ಣನ ನಾನು ರೋಸ್ಟ್ ಮಾಡ್ತಾ ಇರೋದು ಜಿ ಕನ್ನಡ ಹೋಗಿ ಬಂದಾಗಿಂದ. ಜಿ ಕನ್ನಡ ಹೋಗಿ ಬಂದು ಅಣ್ಣ ಅದನ್ನ 3 ಮಂತ್ಸ್ ಓಡಿಸ್ದ. ಇವಾಗ ಬಿಗ್ ಬಾಸ್ ಅದು ಇದು ಅಂತ ಹೇಳ್ಬಿಟ್ಟು 1-2 ಮಂತ್ನ ಅದರಲ್ಲೇ ತಳ್ಳಾಕ್ದ. ಆದರೆ ಇವಾಗ ಯಾವುದೇ ರೀತಿ ಕಂಟೆಂಟ್ ಇಲ್ಲ ಅಂತ ಯೋಚನೆ ಮಾಡಿ ಬಿಡದಿ ರೈತರ ಬಗ್ಗೆ ಮಾತಾಡ್ತಾ ಇದ್ದಾನೆ. ಅಣ್ಣ ಜಿ ಕನ್ನಡ ಹೋದಾಗ ಕರ್ನಾಟಕ ಆರ್ಮಿ ಅಂತೆಲ್ಲ ಹೇಳ್ಕೊಂಡಿದ್ದ. ಆದರೆ ಇವಾಗ ನಾನೊಬ್ಬ ರೈತ, ಬಿಡದಿ ರೈತರ ಪರವಾಗಿರ್ತೀನಿ, ಅವ್ರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಓಡಾಡ್ತಾ ಇದ್ದಾನೆ. ಅಲ್ಲಿಂದ ಬಂದು ಅಣ್ಣ ಡೈರೆಕ್ಟಾಗಿ ಕರ್ನಾಟಕ ವಿರುದ್ಧನೇ ಮಾತಾಡ್ತಾ ಇದ್ದಾನೆ. ಬೆಂಗಳೂರಿಂದ ಬರ್ತಾ ಇರೋ ಕೊಳಚೆ ನೀರಿಂದ ತಮಿಳುನಾಡು ಜನರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ತಮಿಳುನಾಡಲ್ಲಿರುವಂಥ ಜನರಿಗೆ ಅಷ್ಟೇ ಅಲ್ಲದೆ ಅಲ್ಲಿರೋ ಪ್ರಾಣಿ ಪಕ್ಷಿಗಳಿಗೂ ಪ್ರಾಬ್ಲಮ್ ಆಗ್ತಾ ಇದೆ ಅಂತೆಲ್ಲ ಡವ್ ಹೊಡಿತಾ ಇದ್ದಾನೆ. ಆ ವಿಡಿಯೋ ಕ್ಲಿಪ್ ಕೂಡ ಇದೆ, ಹಾಕ್ತೀನಿ. ಅದಕ್ಕೂ ಮುಂಚೆ ಬಿಡದಿ ಹೋರಾಟದ ಬಗ್ಗೆ ಅಣ್ಣ ಮಾಡಿರೋ ವಿಡಿಯೋಗಳನ್ನ ನೋಡ್ಕೊಂಡು ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಎಲ್ಲಿದ್ದೀನಿ ಗೊತ್ತಾ? ಬಿಡದಿಯಲ್ಲಿ ಇದ್ದೀನಿ. ಬಿಡದಿಯಲ್ಲಿ ಇವತ್ತು ಎಷ್ಟೋ ಜನ ಹೇಳ್ತಾ ಇದ್ರು ಬಿಡದಿಯಲ್ಲಿ ಹಚ್ಚ ಹಸಿರು ಇಲ್ಲ ಅಂತ. ಇವತ್ತು ಹಚ್ಚ ಹಸಿರು ಇಲ್ವಾ? ಇಲ್ಲಿ ನೋಡಿ, ಲಕ್ಷಾಂತರ ಮರ ಇದೆ, ಲಕ್ಷಾಂತರ ಮರ ಇದೆ. ಜಾಗ ಹೆಂಗಿದೆ ಅಂದ್ರೆ ಈ ಜಾಗದಲ್ಲಿ ಹೋಗಿ ಈ ಜಾಗನ ಕಿತ್ಕೊಂಡ್ರೆ, ಈ ಜಾಗನ ಕಿತ್ಕೊಂಡು ನೀವು ಇಲ್ಲಿ ಟೌನ್ಶಿಪ್ ಮಾಡೋದು ಏನಿದೆ, ಇಲ್ಲಿ ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ರೈತನಿಗೆ ನ್ಯಾಯ ಸಿಗ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ವಿಡಿಯೋ ಮಾಡ್ತಾರೆ. ಪ್ರತಿಯೊಬ್ರು, ನಾನು ಕೂಡ ಬಂದಿದ್ದೀನಿ ರೈತನ ವಿಚಾರದಲ್ಲಿ ಧ್ವನಿ ಎತ್ತಬೇಕು ಅಂತ. ಇಲ್ಲಿ ಕೈ ಮುಗ್ದಿ ಕೇಳ್ಕೊಂತೀನಿ. ನಮ್ಮ ಗೌರ್ಮೆಂಟ್ ಸರ್ಕಾರ ಅನ್ನ ತಿಂತಾರ, ಏಲ್ ತಿಂತಾರ ಅವರು. ನೋಡ್ರಿ, ಅವನ್ನ ಏನೇ ಆಗ್ಬಿಡ್ಲಿ 1 ಇಂಚು ನಾವು ಭೂಮಿ ಬಿಟ್ಕೊಡಲ್ಲ. ಆಮೇಲೆ ಇಲ್ಲಿ ಗುಂಡಾಗಳನ್ನ ಕರ್ಸ್ಬಿಟ್ಟು ನಮ್ಮ ವಿರೋಧವಾಗಿ ನಿಲ್ಸವ್ರೆ. ಕೂಲಿ ಕೊಟ್ಟಿ ನಮ್ಮ ವಿರೋಧವಾಗಿ ಟೌನ್ಶಿಪ್ ನಮ್ಗೆ ಬೇಕು ಅಂತ ಇಲ್ಲಿ ಕುಂಡ್ರಸವ್ರೆ. ನೋಡಿದ್ರಲ್ಲ, ಅಣ್ಣ ಬರೀ ವಿಡಿಯೋಗೋಸ್ಕರ ಅಲ್ಲೋಗಿರೋದು. ಲೇ ಮಂಜ, ನಿಂಗೆ ಹೇಳ್ತೀನಿ ಕೇಳಿಸ್ಕೊ. ಒಂದು ವೇಳೆ ನೀನು ಅಲ್ಲಿರೋ ರೈತರ ಕೈಗೆ ಏನಾದರೂ ಸಿಕ್ಕಾಕೊಂಡ್ರೆ ನಿನ್ನ ಸನ್ಮಾನ ಮಾಡ್ತಾರೆ ಅನ್ಕೊಂಡ? ಇಲ್ಲ ಗುರುವೆ, ಸಾಮಾನು ಕಳೆದೋಗೋವರೆಗೂ ಹಾಕ್ಕೊಂಡು ತುಳಿತಾ ಇರ್ತಾರಷ್ಟೇ. ರೈತರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ರೈತರ ಎಮೋಷನ್ಸ್ ಜೊತೆ ಆಟ ಆಡಬೇಡ. ಅವರು ಒಳ್ಳೆ ಮನ್ಸಿರೋ ಹಳ್ಳಿ ಜನ. ನೀನು ಮಾಡ್ತಾ ಇರೋದೇನಾದರೂ ವಿಡಿಯೋಗೋಸ್ಕರ ಅಂತ ಗೊತ್ತಾದರೆ ಒಬ್ಬೊಬ್ರು ಕೂಡ ಉಗ್ರ ನರಸಿಂಹ ಆಗೋದ್ರಲ್ಲಿ ಡೌಟೇ ಇಲ್ಲ. ನಿನ್ನಂತರಿಂದ ಎಲ್ಲ ಕಂಟೆಂಟ್ ಕ್ರಿಯೇಟರ್ಗಳಿಗೂ ಮರ್ಯಾದೆ ಹೋಗ್ತಾ ಇದೆ. ಸರಿಯಾದ ರೀತಿಲಿ ಜೀವನ ಮಾಡೋದಕ್ಕೆ ಏನೋ ನಿಂಗೆ ರೋಗ? ಇವಕ್ಕೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೆ? ನಾ ಕಣೆ ಗುರುವೆ. ಇವಾಗ ಅಣ್ಣ ಡೈರೆಕ್ಟಾಗಿ ಬಿಡದಿಯಿಂದ ತಮಿಳ್ನಾಡಿಗೆ ಜಂಪ್ ಆಗಿದ್ದಾನೆ. ಅದು ಯಾವುದೋ ಕಂಪ್ನಿ ಶರಾವತಿ ನದಿಗೆ ಕೊಳಚೆ ನೀರು ಬಿಡ್ತಾ ಇದೆ. ಆದ್ದರಿಂದ ತಮಿಳ್ನಾಡು ಪೀಪಲ್ಗೆ ತುಂಬಾ ತೊಂದರೆ ಆಗ್ತಾ ಇದೆ ಅಂತೆ. ಅಲ್ಲಿರೋ ಜನ ಎಲ್ಲ ಸೇರಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಅಣ್ಣ ಅಲ್ಲಿಗೂ ಹೋಗಿ ಬೆಂಗಳೂರಿಂದ ಬರೋ ನೀರಿಂದ ತುಂಬಾ ತೊಂದರೆ ಆಗ್ತಾ ಇದೆ ಅಂತೆಲ್ಲ ಹೇಳಿ ವಿಡಿಯೋಗೆ ಪೋಸ್ಟ್ ಕೊಟ್ಟಿದ್ದಾನೆ. ಈ ಚಪ್ಪರ್ ನನ್ನ ಮಗ ಕರ್ನಾಟಕ ಆರ್ಮಿ ಅಂತ ಓಡಾಡ್ತಾ ಇದ್ದ. ಇವಾಗ ತಮಿಳ್ನಾಡಿಗೆ ಹೋಗಿ ಬೆಂಗಳೂರು ಬಗ್ಗೆನೇ ಮಾತಾಡ್ತಾ ಇದ್ದಾನೆ ಗುರು. ಅಷ್ಟಕ್ಕೂ ಇವನೇ ತಾನೇ ಕರ್ನಾಟಕ ಆರ್ಮಿ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಸ್ಟೇಜ್ ಮೇಲೆ ಕಣ್ಣೀರ್ ಹಾಕಿದ್ದು. ಆರ್ಮಿ ತರ ಬದುಕಬೇಕು ಅಂತ ಆರ್ಮಿ ಆಗೋಣ ಅನ್ಕೊಂಡೆ, ಆರ್ಮಿ ಆಗಿಲ್ಲ. ಕರ್ನಾಟಕ ಆರ್ಮಿ ಆಗೋಣ ಅಂತ ಅಮ್ಕುಡುಮ್ಕು ರೂಪದಲ್ಲಿ ಬಂದಿದ್ದೀನಿ. ಆರ್ಮಿ ಇವಾಗ ಇವನೇ ಬೆಂಗಳೂರು ಬಗ್ಗೆ ಮಾತಾಡ್ತಾ ಇದ್ದಾನೆ. ಇವ್ರಿಗೆಲ್ಲ ಅದ್ಯಾವುದ್ರಲ್ಲಿ ಹೊಡಿಬೇಕು ನಂಗಂತೂ ಅರ್ಥ ಆಗ್ತಾ ಇಲ್ಲ. ಪ್ರತಿಯೊಂದು ಕರ್ನಾಟಕ ಆಗಿರ್ಲಿ ತಮಿಳ್ನಾಡು ಅವ್ರಿಗಾಗಿರ್ಲಿ ಕೈ ಮುಗ್ದಿ ಕೇಳ್ಕೊಂತೀನಿ. ಕೊರಪಲ್ಲಿ ಡ್ಯಾಮ್ ವಿಚಾರ ಧ್ವನಿ ಎತ್ತಿದ್ದೀನಿ. ಈ ಧ್ವನಿ ಎತ್ತಿರೋದಕ್ಕೆ ಇದಕ್ಕೆ ಸಮಸ್ಯೆ. ಇವಾಗ ಬಿಗ್ ಬಾಸ್ ಅಲ್ಲಿ ಚಾನ್ಸ್ ಕೊಡಿ ಅಂತೆಲ್ಲ ಹತ್ತಿದ್ದಾಯ್ತು, ಭಿಕ್ಷೆ ಬೇಡಿದ್ದು ಕೂಡ ಆಯ್ತು. ಆದ್ರೆ ಅಣ್ಣ ಇದೆಲ್ಲ ಬರೀ ರೀಲ್ಸ್ಗೋಸ್ಕರ ಮಾಡೋದು. ರಿಯಲ್ ಲೈಫಲ್ಲಿ ಅಣ್ಣನ ಬಗ್ಗೆ ಕೇಳಿದ್ರೆ ಶಾಕ್ ಆಗಿ ಹೋಗ್ತೀರಾ. ಸ್ಕೂಲಲ್ಲಿ ಓದುವಾಗ ಮೇಷ್ಟ್ರು ಗುರುಗಳಾಗ್ತಾರೆ. ತನ್ನ ಮಕ್ಕಳು ಬುದ್ಧಿವಂತರಾಗ್ಬೇಕಂತ ತಂದೆ ತಾಯಿ ದೇವರಾಗ್ತಾರೆ. ಬಿಗ್ ಬಾಸ್ ಅಲ್ಲಿ ಕಾಲಿಕ್ಕಿದ್ರೆ ಪ್ರತಿಯೊಬ್ರು
ಸ್ಟಾರ್ ಆಗ್ತಾರೆ. ಬಿಗ್ ಬಾಸ್ ಬೇಗ ಕರ್ಕೊಳ್ಳಿ ಬಿಗ್ ಬಾಸ್. ಕುಟುಂಬ ಕಾಯ್ತಾ ಇದೀನಿ ಆರ್ಮಿ ತರ. ಈ ಥರ ಕ್ರಿಂಜ್ ರೀಲ್ಸ್ಗಳನ್ನ ಮಾಡ್ತಾನೆ ಅಣ್ಣನೂ ಕೂಡ ಒಂದು ಲವ್ ಮಾಡಿದ್ದಾನೆ. ಆದರೆ ಅಣ್ಣನ ಟ್ರೋಲ್ ಮಾಡೋರು ಸ್ವಲ್ಪ ಹುಷಾರು. ಆಮೇಲೆ ನಿಮಗೆ ಬೈದ್ರು ಬೈತಾನೆ ಗುರುವೆ, ನನ್ನ ಹತ್ರ ಲವ್ವರ್ ಆದರೂ ಇದ್ದಾಳೆ, ನಿಮ್ಮ ಹತ್ರ ಲವ್ವರು ಇಲ್ವಲ್ಲ ಅಂತ ಹೇಳ್ಬಿಟ್ಟು ಅಣ್ಣ ತನ್ನ ಹುಡುಗಿನ ಇಂಟ್ರೊಡ್ಯೂಸ್ ಮಾಡ್ತಾನೆ. ಒಂದ್ಸಲ ನೋಡ್ಕೊಂಡು ಬನ್ನಿ. ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮ್ಮನ. ಸೊ ಇವತ್ತು ನನ್ ಪಪ್ಪುಮ್ಮನ ತೋರ್ಸೋ ದಿವಸ ಬಂತು. ಇವರೇ ನನ್ ಪಪ್ಪುಮ್ಮ. ಹೇಳಮ್ಮ. ನಾನು ಇವ್ರ ಪಪ್ಪುಮ್ಮ. ಪಪ್ಪುಮ್ಮ ಅಂತ ಯಾರು ಇಲ್ಲ. ಪಪ್ಪುಮ್ಮ ಇಲ್ಲೇ ಅವ್ರೆ, ಕ್ಯೂಟ್ ಆಗಿ ಚಪ್ಪಿಯಾಗಿರೋ ಪಪ್ಪುಮ್ಮ. ಸೊ ಇನ್ಮೇಲಿಂದ ಒಂದು ಒಳ್ಳೆ ವಿಡಿಯೋಸ್ ಮಾಡ್ತಾ ಇರ್ತೀರಿ. ಸೊ ಜನಕ್ಕೆ ಖುಷಿ ಕೊಡಂಗೆ ವಿಡಿಯೋ ಮಾಡ್ತೀರಿ ಏನಮ್ಮ? ಓಕೆ ಅಲ್ಲ ನಿಮ್ಗೆ ವಿಡಿಯೋ ಮಾಡಕ್ಕೆ? ಓಕೆ. ಸೊ ಏನೇ ಆದ್ರೂ ಕೂಡ ಫೈಟ್ ಮಾಡ್ತಾ ಇರ್ತಾನೆ ನನ್ನ ಜೊತೆ ಸರ್ಬಿಟ್ಟು. ಹ್ಞೂ ಅಲ್ಲ ಜೋರಾಗಿ ಮಾಡ್ತೀನಿ. ಸೊ ಫೈಟ್ ಮಾಡೋಣ, ಒಳ್ಳೆ ವಿಡಿಯೋ ಮಾಡೋಣ, ಜನ ಮನ್ಸನ್ನ ಗೆಲ್ಲನ. ಏನೇ ಹೇಳ್ತೇವಮ್ಮ? ನೋಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಹಂಗೆ ನಮ್ಮ ಇಬ್ಬರ ಅಕೌಂಟ್ ನ ಫಾಲೋ ಮಾಡಿ. ಪಪ್ಪುಮ್ಮ ಇಲ್ಲೇ ಇದಾರೆ ಕ್ಯೂಟ್ ಆಗಿ. ಪಪ್ಪುಮ್ಮ ಏನಂತಾನೆ? ನೋಡಿದ್ರಲ್ಲ, ಪಪ್ಪುಮ್ಮ ಅಂತೆ. ಒಳ್ಳೆ ಗೋಲ್ಗುಪ್ಪ ಸೈಜಲ್ಲಿರೋ ಗಬ್ಬುಮ್ಮ ಥರ ಇದ್ದಾಳೆ ಇವಳು. ಪಪ್ಪುಮ್ಮ ಅಂತೆ. ಇಷ್ಟು ದಿನ ಇವನು ಮಾಡೋ ರೀಲ್ಸ್ನೇ ನೋಡೋಕ್ಕಾಗ್ತಾ ಇರಲಿಲ್ಲ. ಇವಾಗ ಆ ಅಕ್ಕನ ಬೇರೆ ಹಾಕೊಂಡು ವಿಡಿಯೋ ಮಾಡ್ತಾನಂತೆ. ನಮ್ಗಳ ಗತಿ ಅದೋ ಗತಿ. ನಮ್ಮನ್ನೆಲ್ಲ ದೇವ್ರೇ ಕಾಪಾಡಬೇಕು. ಇದಷ್ಟೇ ಅಲ್ಲ ಗುರುವೆ, ಬಿಗ್ ಬಾಸ್ ಆಯಿತು, ಸೌಜನ್ಯ ಪರ ಹೋರಾಟ ಮಾಡಿದ್ದು ಆಯಿತು. ಅದೆಲ್ಲ ಮುಗಿದ್ಮೇಲೆ ಬಿಡದಿ ರೈತರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ವೀಡಿಯೋಸ್ ಮಾಡಿದ್ದು ಆಯಿತು. ಅಷ್ಟೇ ಅಲ್ಲದೆ ನನಗೆ ಲವರ್ ಇದ್ದಾಳೆ, ಇವರು ನನ್ನ ಪಪ್ಪುಮ್ಮ ಅಂತೆಲ್ಲ ಒಂದು ಹುಡುಗಿನ ಕರ್ಕೊಂಡು ಬಂದು ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ದು ಆಯಿತು. ಅಣ್ಣನ ವರ್ಚಸ್ಸೇ ಬೇರೆ ಲೆವೆಲಲ್ಲಿರುತ್ತೆ. ಯಾವಾಗಲೂ ಅಣ್ಣ ನೆಕ್ಸ್ಟ್ ಲೆವೆಲಲ್ಲೇ ಥಿಂಕ್ ಮಾಡೋದು. ಇಷ್ಟೇ ಅಲ್ಲದೆ ಅಣ್ಣ ಇವಾಗ ಬೇರೆ ಕಂಟೆಂಟ್ ಕ್ರಿಯೇಟರ್ಗಳ ಜೊತೆ ಸೇರಿ ಕೊಲ್ಯಾಬ್ ಮಾಡಿ ನಾವು 3 ಜನನೂ ಸೇರಿ ವಿಡಿಯೋ ಮಾಡ್ತೀವಿ ಅಂತೆಲ್ಲ ಹೇಳ್ತಾ ಇದ್ದಾನೆ. ಇವನ್ ಜೊತೆ ಕೊಲ್ಯಾಬ್ ಮಾಡ್ತಾ ಇರೋ ಕಂಟೆಂಟ್ ಕ್ರಿಯೇಟರ್ಸ್ನ ನೋಡಿದ್ರೆ ಒಂದ್ಸಲ ತಲೆ ತಿರುಗೋಗುತ್ತೆ. ಒಬ್ಬ ಕಿಪ್ಪಿ ಕೀರ್ತಿ ಲವರು, ಇನ್ನೊಬ್ರು ವರ್ಷಿಣಿ ಎಂಬಿಗ ಅಂತೆ. ಗುರು, ನಮ್ಮ ಕಡೆ ಇದನ್ನ ಅನ್ನ ಅಂತೀವಿ, ಇದನ್ನ ತಿನ್ನಕ್ಕೆ ಯೂಸ್ ಮಾಡ್ತೀವಿ, ನಿಮ್ಮ ಕಡೆ ಏನಂತೀರಾ ಅಂತೆಲ್ಲ ಹುಚ್ಚುಚ್ಚಾಗಿ ವಿಡಿಯೋ ಮಾಡ್ಕೊಂಡು ಫೇಮಸ್ ಆದವಳು. ಆ ಒಕ್ಕನ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಹಾರ್ದು ಊರ್ ಬಾಗಿಲು ಮಾಡೋಣ. ಇನ್ಮೇಲೆ ನಾವು 3 ಜನ ಸೇರ್ಕೊಂಡು ರೀಲ್ಸ್ ಮಾಡ್ತೀರಿ. ಕೊಡ್ತಾ ಇರೋದ ಶಟ್ ಅಮ್ಕು ಡುಮ್ಕು ಅಮಲ್ ಡುಮಾಲೆ. 3 ಜನ ಕೊಡ್ತೀವಿ ಶಾಟು, ನೀವು ಸೇರ್ಬೇಕು ಹರಿಶ್ಚಂದ್ರ ಘಾಟು. ಹೇಟರ್ಸ್ ಹೊಡ್ಕೊಳ್ಳಿ ಬೆಟ್ಟು, ಹಂಗೆ ಹೊಡೆದ್ಬಿಡಿ ಫಾಲೋ, ಹಂಗೆ ಹೊಡ್ಬಿಡಿ ಕಮೆಂಟ್, ಹಂಗೆ ಶೇರ್ ಮಾಡ್ಬಿಡಿ. ಇವಾಗ ಕಿಪ್ಪಿ ಕೀರ್ತಿ ಲವರು, ಮಂಜಣ್ಣ, ವರ್ಷಿಣಿ ಇವ್ರು 3 ಜನನೂ ಸೇರಿಬಿಟ್ರೆ ಒಂದೇ ಭೂಮಿಗೆ 3 ಗ್ರಹಗಳು ಒಟ್ಟಿಗೆ ಅಪ್ಪಳಿಸ್ದಾಗಿರುತ್ತೆ. ಯಪ್ಪ, ಅದನ್ನೆಲ್ಲ ಕಣ್ಣಲ್ಲಿ ನೋಡೋಕ್ಕಾಯ್ತದ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇವಾಗ ಒಂದೊಂದಾಗಿ ವಿಡಿಯೋ ಕ್ಲಿಪ್ಸ್ನ ಹಾಕ್ತೀನಿ. ರೈತರ ಪರ ಹೋರಾಟ ಮಾಡಿದ್ದು, ತಮಿಳ್ನಾಡಿಗೋಗಿ ಕರ್ನಾಟಕನ ಬೈದಿದ್ದು, ಬಿಗ್ ಬಾಸ್ಗೆ ಹೋಗ್ತೀನಿ ಅಂತ ಭಿಕ್ಷೆ ಬೇಡಿದ್ದು, 3 ಜನ ಸೇರಿಬಿಟ್ಟು ಕ್ರಿಂಜ್ ರೀಲ್ಸ್ನ ಮಾಡಿ ನಿಮ್ಮ ತಲೆನ ಇನ್ನೂ ಜಾಸ್ತಿ ತಿಂತೀವಿ ಅಂತ ಹೇಳಿದ್ದು, ಎಲ್ಲ ಕ್ಲಿಪ್ಸ್ಗಳನ್ನು ಒಂದೊಂದಾಗಿ ಹಾಕ್ತೀನಿ. ಹೋಗ್ತಾ ನೋಡ್ಕೊಂಡು ಹೋಗಿ. ಸೊ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಕನ್ನಡಿಗರಿಗೆ ಅಮ್ಕುಡುಂಬು ಮಾಡುವ ನಮಸ್ಕಾರಗಳು. ನಾನಿವತ್ತು ಇದ್ದೀನಿ ಕೆಲವರಪಲ್ಲಿ ಡ್ಯಾಮ್ ಹೊಸೂರಲ್ಲಿ ಇದ್ದೀನಿ. ಇಲ್ಲಿ ನೋಡಬಹುದು ನೀವು, ಹಿಂದೆ ಬರ್ತಾ ಇದೆ ಗೊತ್ತಾ, ಇದೆಲ್ಲ ಕೆಮಿಕಲ್ ವಾಟರು. ಇನ್ನು ಬೆಂಗಳೂರಲ್ಲಿ ಇರುವ ಗಿಲೀಜ್ ವಾಟರು. ಈ ಗಿಲೀಜ್ ವಾಟರು ಹೊಸೂರು ಜನತೆಗೆ ಇವತ್ತು ವ್ಯವಸಾಯ ಮಾಡ್ತಾರೆ, ವ್ಯವಸಾಯಿಗಳಿಗೆ ಮತ್ತೆ ಚಿಕ್ಕ ಪುಟಾಣಿ ಮಕ್ಕಳಿಗೆ, ಇಲ್ಲಿ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಈ ನೀರು ಹೋದಾಗ ಈ ನೀರಲ್ಲಿ ಯಾರಣ್ಣ ಒಬ್ರು ಕಾಯಿಲೆ ಬಡ್ಸ್ಕೊಂಡು ಈ ನೀರ್ ನೋಡ್ಬೋದು ಹೆಂಗೈತೆ ಅಂದ್ರೆ ಎಷ್ಟು ಕೆಮಿಕಲ್ ವಾಟರು. ಈ ಕೆಮಿಕಲ್ ವಾಟರ್ ನ ಕುಡಿದ್ರೆ ಇಲ್ಲಿರೋ ಜನ ಬದುಕ್ತಾರ. ಇವ್ರಿಗೆ ಕಾಯಿಲೆ ಬರೋದಂತೂ 100% ಸತ್ಯ. ನಾನ್ ಪ್ರತಿಯೊಂದು ಕರ್ನಾಟಕ ಆಗಿರ್ಲಿ, ತಮಿಳ್ನಾಡು ಅವ್ರಿಗಾಗಿರ್ಲಿ ಕೈ ಮುಗ್ದಿ ಕೇಳ್ಕೊಂತೀನಿ. ಕರಪಲ್ಲಿ ಡ್ಯಾಮ್ ವಿಚಾರ ಧ್ವನಿ ಎತ್ತಿದೀನಿ. ಈ ಧ್ವನಿ ಎತ್ತಿರೋದಕ್ಕೆ ಇದಕ್ಕೆ ಸಮಸ್ಯೆ ಏನಿದೆ ಗೊತ್ತಾ, ಇದಕ್ಕೆ ಪರಿಹಾರ ಕೊಡ್ಸಿ. ಕಳವರವಳ್ಳಿ ಡ್ಯಾಮು ಕೈ ಮುಗ್ದಿ ಕೇಳ್ಕೊಂತೀನಿ. DK ಶಿವಕುಮಾರ್ ಸಾಹೇಬರಿಗೆ, ತಮಿಳ್ನಾಡು CM ವಿಜಯ್ ಸರ್ಗೂ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡ್ರಿ. ಸೊ ಅವ್ರು ಕೇಳ್ತಾ ಇರೋದು ಕುಡಿಯೋ ನೀರು, ಅದು ಪ್ಯೂರ್ ಆಗಿರ್ಲಿ. ಇದು ಎಲ್ಲಿಂದ ಬರ್ತೈತೆ ಗೊತ್ತಾ, ಬೆಂಗಳೂರಿಂದ. ಅಲ್ಲಿಂದಾನೇ ಪ್ಯೂರ್ ಆಗಿ ಬಂದ್ರೆ ಈ ತರ ಕೆಮಿಕಲ್ ವಾಟರ್ ಇರಲ್ಲ. ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ರಿ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಎಲ್ಲಿದ್ದೀನಿ ಗೊತ್ತಾ, ಬಿಡದಿಯಲ್ಲಿ ಇದ್ದೀನಿ. ಬಿಡದಿಯಲ್ಲಿ ಇವತ್ತು ಎಷ್ಟೋ ಜನ ಹೇಳ್ತಾ ಇದ್ರು ಬಿಡದಿಯಲ್ಲಿ ಹಚ್ಚ ಹಸಿರು ಇಲ್ಲ ಅಂತ. ಇವತ್ತು ಹಚ್ಚ ಹಸಿರು ಇಲ್ವಾ? ಇಲ್ಲಿ ನೋಡಿ, ಲಕ್ಷಾಂತರ ಮರ ಇದೆ, ಲಕ್ಷಾಂತರ ಮರ ಇದೆ. ಜಾಗ ಹೆಂಗಿದೆ ಅಂದ್ರೆ, ಈ ಜಾಗದಲ್ಲಿ ಹೋಗಿ ಈ ಜಾಗ ಕಿತ್ಕೊಂಡ್ರೆ, ಈ ಜಾಗನ ಕಿತ್ಕೊಂಡು ನೀವು
ಇಲ್ಲಿ ಟೌನ್ಶಿಪ್ ಮಾಡೋದು ಏನಿದೆ, ಇಲ್ಲಿ ರೈತನಿಗೆ ನ್ಯಾಯ ಸಿಗ್ತಾ ಇಲ್ಲ. ಇವತ್ತು ರೈತನಿಗೆ ನ್ಯಾಯ ಸಿಗ್ಬೇಕು ಅಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಬಂದು ವಿಡಿಯೋ ಮಾಡ್ತವ್ರೆ. ಪ್ರತಿಯೊಬ್ರು, ನಾನು ಕೂಡ ಬಂದಿದ್ದೀನಿ ರೈತರ ವಿಚಾರದಲ್ಲಿ ಧ್ವನಿ ಎತ್ತಬೇಕು ಅಂತ. ಇಲ್ಲಿ ಕೈ ಮುಗ್ದಿ ಕೇಳ್ಕೊಂತೀನಿ ನಮ್ಮ ಗೌರ್ಮೆಂಟ್ ಸರ್ಕಾರ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ. ಸರ್, ಇದು ಟೌನ್ಶಿಪ್ ಏನಿದೆ ಗೊತ್ತಾ, ರೈತರು ಇಲ್ಲಿ ಮನೆ ಮಠ ಎಲ್ಲ ಮಾರ್ಕೊಂಡು ನಿಮಗೆ ಕೊಟ್ಟು ಇಲ್ಲಿ ಟೌನ್ಶಿಪ್ ಬೇಕಾಗಿಲ್ಲ ಸರ್. ಕೈ ಮುಗ್ದಿ ಕೇಳ್ಕೊಂತೀನಿ, ಟೌನ್ಶಿಪ್ ಏನಿದೆ ಗೊತ್ತಾ, ಇದನ್ನ ಕೈ ಬಿಟ್ಬಿಡಿ. ಯಾಕಂದರೆ ಟೌನ್ಶಿಪ್ ನೀವು ತೊಗೊಂಡ್ರೆ ಇಲ್ಲಿರೋ ರೈತರೆಲ್ಲ ಮನೆ ಮಠ ಅಲ್ಲ ಸರ್. ಅವ್ರು ಒಂದೇ ಮಾತು ಹೇಳ್ತಾ ಇರೋದು, ನಾನು ಎದೆ ಮೇಲೆ ಟೌನ್ಶಿಪ್ ಕಟ್ಟಲಿ, ನಾನು ವ್ಯವಸಾಯ ಮಾಡ್ತೀನಲ್ಲ ಅದ್ರ ಮೇಲೆ ನೀವು ಟೌನ್ಶಿಪ್ ಕಟ್ಟಿ, ಈ ಟೌನ್ಶಿಪ್ ಬೇಕಾಗಿಲ್ಲ ಅಂತ. ಟೌನ್ಶಿಪ್ ಬೇಕಂದ್ರೂ ಕೂಡ ನಮ್ಮ ಮಕ್ಕಳು, ನಾವು ನಮ್ಮ ಹೆಣದ ಮೇಲೆ ನೀವು ಟೌನ್ಶಿಪ್ ಕಟ್ರಿ. ಇದು ನಾವು ಜೀವನ ಮಾಡೋದು, ಇದು ನಮ್ಮ ಜಾಗ ಸರ್. ಎಷ್ಟು ನೆಮ್ಮದಿಯಾಗಿದೆ ನೋಡಿ ಸರ್. ಇಲ್ಲಿ ನೋಡ್ಬೋದು ನೀವು ಜಾಗನ, ಯಾವ ತರ ಹಚ್ಚ ಹಸಿರು ಇದೆ. ಈ ಜಾಗನ ಕಿತ್ಕೊಂಡ್ಬಿಟ್ಟು ಈ ಜಾಗನ ಯಾರಿಗೋ ಬರ್ತೈತೆ ಸರ್, ಹೇಳ್ರು ನನಗೂ ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಬರ್ತೈತೆ ಅಂತ ಸರ್. ಜಾಗ ಕೊಟ್ಬಿಟ್ಟು ಕೋಟ್ಯಾಂತರ ರೂಪಾಯಿ ಮಾಡೋದು ಅವ್ರಿಗೆ ಇಷ್ಟ ಇಲ್ಲ ಸರ್. ಈ ಜಾಗದಿಂದ ಅವರು ತನ್ನ ಮಕ್ಕಳನ್ನ, ತನ್ನ ಜಾಗನ ಸರ್, ಈ ಜಾಗ 100 ವರ್ಷದಿಂದ ಅವ್ರು ಇಲ್ಲೇ ಇದ್ದಾರೆ ಸರ್, ಇಲ್ಲೇ ಬದುಕವ್ರೆ, ಇಲ್ಲೇ ಸಾಯ್ತಾರೆ. ನಾನು ಕೂಡ ಈ ಜಾಗನ ಕಿತ್ಕೊಂಡು ರೈತನಿಗೆ ಅನ್ಯಾಯ ಕೆಲಸ ಮಾಡಕ್ ಹೋಗ್ಬೇಡ್ರಿ. ರೈತನಿಗೆ ಸಪೋರ್ಟ್ ಮಾಡಿ. ರೈತನಿಗೆ ನಮ್ಮ ದೇಶ ಬೆನ್ನೆಲುಬು ರೈತ ಸರ್. ರೈತನಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ, ಅನ್ಯಾಯ ಆಗ್ತೈತೆ. ಸೊ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು. ಅನ್ನ ತಿಂತಾರ, ಏಲ್ ತಿಂತಾರ ಅವರು. ನೋಡ್ರಿ, ಅವನ್ನ ಏನೇ ಆಗ್ಬಿಡ್ಲಿ, 1 ಇಂಚು ನಾವು ಭೂಮಿ ಬಿಟ್ಕೊಡಲ್ಲ. ಆಮೇಲೆ ಇಲ್ಲಿ ಗುಂಡಾಗಳನ್ನ ಕರ್ಸ್ಬಿಟ್ಟು ನಮ್ಮ ವಿರೋಧವಾಗಿ ನಿಲ್ಸವ್ರೆ. ಕೂಲಿ ಕೊಟ್ಟಿ ನಮ್ಮ ವಿರೋಧವಾಗಿ ಟೌನ್ಶಿಪ್ ನಮ್ಗೆ ಬೇಕು ಅಂತ ಇಲ್ಲಿ ಕುಂಡ್ರಸವ್ರೆ. ಇವ್ರಾಗಿ ಕೂತ್ಕೊಳ್ಳ, ರೈತರನ್ನ ಎತ್ಕಟ್ಟಿ ಇಲ್ಲಿ ನಮ್ ಕಾಂಪಿಟೇಷನ್ ಆಗಿ ಕುಂಡ್ರಸವ್ರೆ. ಇವಾದಕ್ಕೆ ಸೊ ಅಣ್ಣ, ಏಲ್ ತಿಂತಾರ, ಒಟ್ಟಿಗೆ ಅನ್ನ ತಿಂತಾರ. ಇವಾಗ ಒಂದ್ ವಿಷಯ ನಾನು, ಯಾಕಂದ್ರೆ ಒಂದ್ ಜಾಗದಲ್ಲಿ ನಾನು ಕೇಳ್ಕೊಂಡು ಇನ್ನೊಂದ್ ಜಾಗಕ್ಕೆ ಬಂದೆ ನೋಡ್ರಿ. ಆ ಜಾಗದಲ್ಲಿ ಏನಂತ ಹೇಳಿದ್ರು ಅಂದ್ರೆ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ಇಸ್ಕೊಂಡ್ಬಿಟ್ಟಿದಾರೆ ಅಂದ್ರೆ ಗುರು. ಇಲ್ಲಿ ಬಂದು ನಾನು ಕೇಳ್ಕೊಂಡ್ಬಿಟ್ಮೇಲೆ ಗುಂಡಾಗಿರಿ ಮಾಡ್ತವ್ರಂತೆ. ಇಲ್ಲಿ ಯಾವ್ದೋ ಜಾಗ ಕಿತ್ಕೊಳಕ್ಕೆ ಏನ್ ಹೇಳಿದ್ರು ಅಣ್ಣ, ಗುಂಡಾಗಿರಿ. ಸೊ ಇವತ್ತು ನನ್ನ ಏನ್ ಅನ್ಕೊಂತೀರ, ನಾನ್ ತಲೆ ಕೆಡ್ಸ್ಕೊಳಲ್ಲ ಗುರು. ನನ್ ಕೈಯಲ್ಲಿ ನೋಡ್ಬೋದು ರೈತ ಅಂತ. ಇವತ್ತು ಆ ರೈತನಿಗೋಸ್ಕರ ಧ್ವನಿ ಎತ್ತಕ್ ಬಂದಿದ್ದೀನಿ ಅಣ್ಣ. ಇಲ್ಲಿ ಏನೇನ್ ಆಗ್ತೈತೆ, ಬದುಕ್ಬೇಕಾ ಸಾಯ್ಬೇಕಾ, ಏನ್ ಆಗ್ತೈತೆ ಅಣ್ಣ ಇಲ್ಲಿ ನೋಡ್ರಿ. ಅವನ್ನ ಏನೇ ಆಗ್ಬಿಡ್ಲಿ, 1 ಇಂಚು ನಾವು ಭೂಮಿ ಬಿಟ್ಕೊಡಲ್ಲ ರೈತರು. ಅದೇನ್ ದಬ್ಬಾಳಿಕೆ ಮಾಡ್ತಾರೆ ಈ ಸರ್ಕಾರ, ದಬ್ಬಾಳಿಕೆ ಮಾಡ್ಲಿ. ನಾವು 1 ಇಂಚು, ಈ ಭಾಗದ ರೈತರು 1 ಇಂಚು ಭೂಮಿ ಕೊಡಕ್ ತಯಾರಿಲ್ಲ. ದಬ್ಬಾಳಿಕೆ ಮಾಡ್ತಾ ಇರೋದು ಇವರು. ಸೊ ಕರ್ನಾಟಕ ಇದ್ದು ತಮಿಳ್ನಾಡಿಗೆ ಹೊಂದಿದ್ದಾರೆ ಕೆಲವರಪಲ್ಲಿ ಡ್ಯಾಮ್. ಇದಕ್ಕೆ ವಾಯ್ಸ್ ರೈಸ್ பண்ணிருக்காங்க. கர்நாடகா தமிழ்நாடு தண்டனை இல்ல இந்தியா ஒற்றுமை ஒண்ணுதான் மக்களே. கர்நாடகால வந்து தமிழ்நாட்டுக்கு வந்து கர்நாடகா மக்கள் நம்ம என்ன சொல்றோம், ஆனா கர்நாடகா மக்கள் யாருமே இல்ல நம்மளுக்கு சப்போர்ட் பண்ணி அண்ணன் தம்பியா இருக்காங்க. குடிக்க தண்ணியே நான் சுத்தமா கேட்கறோம், வேற எதுவுமே நான் கேட்கல. ஆடு மாடு மனுஷன் குழந்தைங்க எல்லாருமே இந்த தண்ணி தான். ப்ளீஸ் ஹெல்ப் பண்ணுங்க. சேவ் பண்ணுங்க. ಕೆಲವರಪಲ್ಲಿ ಡ್ಯಾಮ್ ಏನಂದ್ರೆ ಒಂದು ಹೆಚ್ಚು ಕಮ್ಮಿ ಆಯ್ತು, ಯಾವ್ದೋ ಒಂದು ಕಾಯಿಲೆ ಬಂತು, ಯಾರಿಗೂ ನೋಡ್ಕೊಂತಾರೆ. ಪ್ರತಿಯೊಂದು ಗೌರ್ಮೆಂಟ್ ಅಲ್ಲಿರೋ ಪ್ರತಿಯೊಂದು ಗೌರ್ಮೆಂಟ್ ಅಧಿಕಾರಿಗೆ ಹೇಳ್ತೀನಿ, ಫಸ್ಟ್ ಇದನ್ನ ಬಂದು ನ್ಯಾಷನಲ್ ನ್ಯೂಸ್ ಮಾಡ್ರಿ. ಏನಾಗಿದೆ ಅನ್ಯಾಯ, ಅದಕ್ಕೆ ಪರಿಹಾರ ಮಾಡ್ತೀವಿ ಅಂತ ಕೇಳ್ಕೊಂತೀನಿ. ನಾಡು ஒரு பிரச்சனை ಇಲ್ಲ, ನ್ಯಾಷನಲ್ ನ್ಯೂಸ್ பண்ணுங்க ಇದು சொல்றேன். ತುಂಬಾ ಜನ ಕೇಳ್ತಾ ಇದ್ರಿ ನನ್ ಪಪ್ಪುಮಾನ. ಸೊ ಇವತ್ತು ನನ್ ಪಪ್ಪುಮಾನ ತೋರಿಸೋ ದಿವಸ